ಮಂಜುನಾಥ ನಗರದ ಗ್ರಾಮಸ್ಥರಲ್ಲಿ ವಿನಂತಿ, ಗ್ರಾಮಸ್ಥರು ಅನ್ಯತಾ ಭಾವಿಸಬಾರ್ದು. ಬೆಂಗಳೂರು ಒಂದು ನಮಗೆ ಬೇಡ ಅಂತ ಯಾವ ಭಜನೆ ಮಂಡಳಿ, ಅಯ್ಯಪ್ಪ ಭಕ್ತ ಮಂಡಳಿ, ಭಜನೆ ಮಂಡಳಿಯವರು ಹೇಳಿಲ್ಲ. ಬೆಂಗಳೂರು ಒಂದು ನಮಗೆ ಬೇಕು ಅಂತಲೇ ಕೇಳ್ಕೊಂಡಿರೋದು. ಆದ್ದರಿಂದ ಭಜನಾ ಮಂಡಳಿ ಬಿಟ್ಟು ಬೇರೆ ಎಲ್ಲಾದರೂ ಅನುಕೂಲ ಇರೋ ಜಾಗದಲ್ಲಿ ಬೆಂಗಳೂರು ಒಂದು ಮಾಡಿ ಅಂತ ಕೇಳ್ಕೊಂಡಿದ್ದೀವಿ. ಹಾಗೂ ಶಾಸಕರಿಗೂ ಅಷ್ಟೇ ನಮ್ಮ ಗ್ರಾಮದ ಪರವಾಗಿ ಕೈ ಮುಗಿದು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಬೇಡ್ಕೊತಾ ಇದ್ದೀವಿ. ಒಬ್ರಿಗೊಬ್ರು ತಂದಿಕ್ಕಿ ಊರುಗಳಲ್ಲಿ ಹುಡುಗರು ಹೊಡೆದಾಡೋದು ಬೇಡ. ದಯವಿಟ್ಟು ಎಲ್ಲ ಒಳ್ಳೆ ಜಾಗ ಸೆಲೆಕ್ಷನ್ ಮಾಡಿಬಿಟ್ಟು ಬೆಂಗಳೂರು ಒಂದು ಮಾಡಿಕೊಡಿ. ಸಾರ್ವಜನಿಕರಿಗೆ ಅನುಕೂಲ ಆಗಲಿ. ವಯಸ್ಸಾದ ಅಜ್ಜಿ ತಾತ್ಯರು ಇಲ್ಲಿಂದ ಮಲ್ಸಂದ್ರಕ್ಕೆ ಹೋಗೋಕ್ಕಾಗಲ್ಲ. ಅವ್ರ ಒದ್ದಾಟ ನಾವು ಇಲ್ಲಿ ಕಣ್ಣಾರ ನೋಡ್ತೀವಿ. ದಯವಿಟ್ಟು ನಿಮ್ಗೆ ಕೇಳ್ಕೊತೀವಿ, ಬೆಂಗಳೂರು ಒಂದು ಮಾಡಿಕೊಡಿ. ದಯವಿಟ್ಟು ಈ ದೇವಸ್ಥಾನ ಜಾಗದಲ್ಲಿ ಹರಿಕುಮಾರ್ ಅಣ್ಣವ್ರನ್ನ ಯಾರನ್ನಾದ್ರೂ ಕೇಳಿ ಒಂದು 3 ತಿಂಗಳು ಅಲ್ಲಿ ಇಟ್ಬಿಟ್ಟು ಆಮೇಲೆ ಒಂದು ವ್ಯವಸ್ಥೆ ಮಾಡಿ ಬೆಂಗಳೂರು ಒಂದಿಗೆ ಜಾಗ ಮಾಡಿ ಅನುವು ಮಾಡಿಕೊಟ್ಟು ತಮ್ಮ ಮಾರ್ಗದರ್ಶನದಲ್ಲಿ ಬೆಂಗಳೂರು ಒಂದು ಮಾಡಿಕೊಡ್ಬೇಕು ಅಂತ ಗ್ರಾಮದ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಈ ಭಜನಾ ಮಂಡಳಿ ನೀವೇ ಬಂದು ಓಪನ್ ಮಾಡಿದ್ದೀರಾ. 16 ವರ್ಷ ನೀವು ಓಪನ್ ಮಾಡಿ 16 ವರ್ಷ ಆಗಿದೆ. ಆಗ ಇಲ್ಲೇ ಜನನೇ ಭಜನೆ ಮನೆ ಬೇಡ ಅಂದರು. ಈ ಬೆಂಗಳೂರು ಒಂದು ತೆಗೆಯುವಾಗೂ ಬೆಂಗಳೂರು ಒಂದು ಪ್ರೈವೇಟು ಎಲ್ಲನ ಇಕ್ಕಂತ ನಾವು ಕಾಸು ಕೊಟ್ಟು ಬಾಡಿಗೆ ಕೊಟ್ಟು ಅಂತ ಇದೇ ಜನ ಬಂದಿದ್ದವರು. ಇವಾಗ ಇದೇ ಜನನೇ ಬೆಂಗಳೂರು ಒಂದು ಬೇಕು ಅಂತ ಭಜನೆ ಮನೆಗೆ ಬೇಕು ಅಂತ ತರಲೆ ಮಾಡ್ತಾರೆ. ಈ ತರಲೆಗೆ ಶಾಸಕರು ದಯವಿಟ್ಟು ಅವಕಾಶ ಮಾಡಿಕೊಡ್ಬಾರ್ದು. ಗ್ರಾಮದ ಎಲ್ಲ ಮಕ್ಕಳುಗಳು ಚೆನ್ನಾಗಿರಬೇಕು ಒಬ್ರಿಗೊಬ್ರು. ಆದ್ದರಿಂದ ನೀವು ಈ ಗಲಾಟೆನ ನಿಲ್ಲಿಸಿ ದಯಮಾಡಿ ಎಲ್ಲನೂ ಒಂದು ಬೆಂಗಳೂರನ್ನು ಮಾಡಿಕೊಡಿ ಅಂತ ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀವಿ ಗ್ರಾಮದ ಪರವಾಗಿ ಎಲ್ಲ ಭಕ್ತ ಮಂಡಳಿಯವರು. ನಾನು ಸಹ ವೈಯಕ್ತಿಕವಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಮಂಜುನಾಥ ನಗರ ಗ್ರಾಮಸ್ಥರಲ್ಲಿ ನಾವು ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀವಿ. ಏನಪ್ಪ ಅಂದರೆ ಈ ಊರು ಕಟ್ಟಿದಾಗಿಂದಲೂ ಇಲ್ಲಿಗೆ 35 ವರ್ಷಗಳಿಂದಲೂ ಸಹ ಈ ಊರು ಸುತ್ತಲೂ ಸಹ ನಾವು ಗುಡ್ಲಾಕಿ ಬಾಗಿಲ ಮನೆ ಗರಿ ಕಟ್ಕೊಂಡು ಶಬರಿಮಲೆ ಯಾತ್ರೆ ಮಾಡ್ತಿರ್ತಕ್ಕಂಥವ್ರು. ಇಲ್ಲಿ 35-40 ವರ್ಷದಿಂದ ಯಾತ್ರೆ ಮಾಡಿದ್ವಿ. ನಾವು ಎಲ್ಲ ದೇವಸ್ಥಾನ ಹಾಕಿದ್ದೀವಿ, ಗಣೇಶನ ದೇವಸ್ಥಾನ ಹಾಕಿದ್ದೀವಿ, ಮಶಾನದಾಗ ಗುಡಿಸಾಕಿದ್ದೀವಿ, ಎಲ್ಲ ಕಡೆ ಗುಡಿಸ್ಲಾಕಿ ಲಾಸ್ಟಿಗೆ ಬಂದು ಈ ಶನಿದೇವ್ರ ದೇವಸ್ಥಾನ ಮುಂದೆಗಡೆ ಜಾಗ ಇತ್ತು, ಅಲ್ಲೂ ಗುಡಿಸ್ಲಾಕ್ತು. ಮುಂಚೆ ಏನಾಗಿತ್ತಪ್ಪ ಅಂದರೆ ಊರು ಇಷ್ಟೊಂದು ಬೆಳೆದಿರಲಿಲ್ಲ. ಶನಿದೇವ್ರ ದೇವಸ್ಥಾನ ಪಕ್ಕದಾಗೆ ನಾವು ಪಾಯನೂ ಹಾಕಿದ್ವಿ ಮೊದಲು. ಯಾಕೆ ಅಯ್ಯಪ್ಪನ ದೇವಸ್ಥಾನ ಕಟ್ಟಬೇಕು ಅಂತ ನಾವು ಭಕ್ತಾದಿಗಳೆಲ್ಲ ಸೇರಿಕೊಂಡು ಪಾಯ ಹಾಕಿದ್ವಿ. ಅದೇನಾಗಾಯಿತು, ಊರು ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಬ್ಯಾಡ್ರಪ್ಪ ಇಲ್ಲಿ ದೇವಸ್ಥಾನ ದೊಡ್ಡದಾಗಿ ಬೆಳಿಬೇಕು, ನಮ್ಮೂರಿಗೆ ಊರು ಬಾಕ್ಲಿಗೆ ಒಂದು ದೇವಸ್ಥಾನ ಇರಬೇಕು ದೊಡ್ಡದಾಗಿ, ನಿಮಗೆ ಬೇಕಾದ್ರೆ ಪಕ್ಕದಾಗ ಜಾಗ ಐತೆ ಗೌರ್ಮೆಂಟ್ ಜಾಗ, ನಾವು ಬಿಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನಲ್ಲಿ ತೆರವು ಮಾಡಿಸಿ ಪಕ್ಕದಾಗೆ ಶೆಡ್ ಹಾಕ್ತಾ ನಾವು ಶೆಡ್ ಹಾಕ್ಕೊಂಡು ಸುಮಾರು ವರ್ಷಗಳಿನ ಕಾಲದಿಂದ ನಾವು ಯಾತ್ರೆ ಮಾಡ್ತಾಯಿದ್ವಿ. ಒಂದು ದಿವಸ ಏನಾಗುತ್ತೆ, ನಮ್ಮ ಊರಿನ ಮುಖಂಡರು ಶಂಕರಪ್ಪ ಅವರು ಇವತ್ತು ಅವರಿಲ್ಲ, ಅವ್ರನ್ನ ನಾವು ನೆನೆಸ್ಕೊಬೇಕು. ಅವ್ರೇನು ಮಾಡಿದ್ರು, ಅವ್ರ ಜೊತೆ ಕೆಲವು ಮುಖಂಡರನ್ನ ಕರ್ಕೊಂಡ್ರು. ಅಪ್ಪ ಇದು ಕಾರ್ಮಿಕ ಇಲಾಖೆ ಸೇರಿರ್ತಕ್ಕಂಥ ಜಾಗ, ನಾವು ಕಾರ್ಮಿಕ ಇಲಾಖೆಗೆ ಹೋಗಿ ಮಾತಾಡ್ಕೊಂಬರೋಣ ನಡ್ರಿ ಅಂದರು. ಯಾಕಪ್ಪ ಅಂದರು ಅಂದರೆ ನಾವು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಫೋಟೋ ಎಲ್ಲ ಪೂಜೆ ಹೋಗಿವೋ, ನಾವು ಸಾಯಂಕಾಲ ಬರೋ ವರ್ಷಕ್ಕೆ ಇಲಿ ಯಜ್ಞ ಎಲ್ಲ ಸೇರಿ ಫೋಟೋನಲ್ಲಿ ಎಳ್ಕೊಂಡು ಹತ್ತಾಯ್ತಾ ಉಳಿಸ್ಬಿಡವು. ಅವಾಗ ಶಂಕರಪ್ಪರ ಹತ್ರ ನಾನು ಕೇಳ್ಕೊಂಡೆ, ಸ್ವಾಮಿ ಈ ರೀತಿ ಆಗ್ತಾದಿಲ್ಲಿ, ಈಗ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಸ್ವಾಮಿ, ನೀವು ಇರಬೇಕಾದ್ರೆ ನಮಗೆ, ನಾವು ಸುಮಾರು ಜನ ಮಾಲೆ ಹಾಕ್ಸ್ಕೊಂಡಿದ್ದೀವಿ, ಯಾತ್ರೆ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ನೀವು ದಯವಿಟ್ಟು ಏನಾದರೂ ಇದಕ್ಕೊಂದು ಡಿಸಿಷನ್ ತಗೊಂಡು ಏನಾದರೂ ಒಂದು ಮಾಡಿಕೊಡಿ ಸ್ವಾಮಿ, ಒಂದು ಚೀಟ್ ಮನಿ ಆಗಲಿ ನಮ್ಗೆ ಮಾಡ್ಕೊಡ್ಬೇಕು ನೀವು ಅಂತ ನಾವು ಕೇಳ್ಕೊಂಡು, ಅವಾಗ ಏನು ಮಾಡಿದ್ರು, ಅವರು ಬೆಂಗಳೂರನ್ನೋರ ಹತ್ರ ಆಫೀಸರ್ ಹತ್ರ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅಲ್ಲಿ ಏನಪ್ಪ ನಡೀತು ಅಂತ ಅಂದರೆ ಅವ್ರು ಇದೇ ರೀತಿ ಹೇಳಿದ್ರು, ಸ್ವಾಮಿ ಅನೇಕ ಜನ ನಮ್ಮ ಅಲ್ಲಿ ಊರಿಂದ ಭಕ್ತಾದಿಗಳು ಶಬರಿಮಲೆ ಯಾತ್ರೆ ಮಾಡ್ತಾರೆ, ಎಲ್ಲ ಬಡವರು, ಕೂಲಿ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು, ಪ್ಲಂಬಿಂಗ್ ಕೆಲಸ ಮಾಡೋರು, ಪೇಂಟ್ ಕೆಲಸ ಮಾಡೋರು, ಯಾರ ಹತ್ರಲ್ಲೂ ಹಣ ಇಲ್ಲ ಸ್ವಾಮಿ, ಎಲ್ಲೂ ಮಾಡ್ಕೊಳಕ್ಕಾಗಲ್ಲ, ನಿಮ್ಮ ಜಾಗದಾಗ ನಮ್ಮ ಭಕ್ತಾದಿಗಳು ಒಂದು ಗುಡಿಸ್ಲಾಕ್ಬಿಟ್ಟು ಯಾತ್ರೆ ಮಾಡ್ತಾವ್ರೆ, ನೀವು ದಯವಿಟ್ಟು ಏನಾದರೂ ಮಾಡಿ ಅದನ್ನು ನಮಗೆ ಒಂದು ಒಪಿನಿಯನ್ ಕೊಟ್ಟರೆ ಅಲ್ಲೇನಾದರೂ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಜಾಗ ಮಾಡ್ಕೊಡ್ತೀವಿ ಸ್ವಾಮಿ ಅಂತ ಕೇಳ್ಕೊಂಡಾಗ ಅವ್ರೇನು ಹೇಳಿದ್ರು, ನಮ್ದು ಅಭ್ಯಂತರ ಏನಿಲ್ಲ, ಆ ಸ್ವಾಮಿ ಭಗವಂತನ ಆಶೀರ್ವಾದ ಅವ್ರಿಗೆ ಚೆನ್ನಾಗಿರಲಿ, ಅವ್ರು ಇವತ್ತು ಡ್ಯೂಟಿಲಿ ಅವರೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಅವಾಗಿನ ಕಾಲದಾಗ ಹೇಳಿದ್ದು. ಆವಾಗ ಅದನ್ನು ಕೇಳ್ಕೊಂಡು ಆಯ್ತಪ್ಪ ನೀವು ಮಾಡ್ಕೊಡೋ ಹೋಗ್ರಿ, ನಮಗೂ ಒಂದು ಅನುಕೂಲ, ಪಕ್ಕಗೊಂದು ದೇವಾಲಯ ಅಂತ ಆಗ್ತದೆ, ಇಲ್ಲ ಭಜನೆ ಮಂದಿರ ಮಾಡ್ತಿರೋ, ದೇವಾಲಯ ಮಾಡ್ತಿರೋ, ಏನೋ ಒಂದು ಮಾಡ್ಕೊಡ್ರಿ ಅಂತ ಹೇಳಿದಾಗ ಪಾಪ ಅವರು ದಿವಂಗತ ಶಂಕರಪ್ಪನವ್ರು ಬಂದು ಎಲ್ಲರ ಹತ್ರ ಭಿಕ್ಷೆ ಬೇಡಿ ಯಾರ ಹತ್ರ ಕೇಳೋರು ಅಂತ ಗೊತ್ತು, ನಾವು ತಂದಿದ್ದೀವಿ, ಊರವರೆಲ್ಲ ಕೊಟ್ಟವ್ರು, ಎಲ್ಲರೂ ಸಹಕಾರ ಇದೆ, ನಮ್ದು ಒಬ್ಬರದೇ ಅಂತ ಹೇಳ್ಕೊಂಬಾರ್ದು. ನಾವು ಎಲ್ಲ ಸೇರಿ ಏನೋ ಒಂದು ಜಾಗ ಅಂತ ನಿರ್ಮಿಸಿರು. ಅವತ್ತಿನಿಂದಲೂ ನಾವು ಅದರಲ್ಲಿ ಫೋಟೋಗಳು ಇಟ್ಕೊಂಡು ಪುಡಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಭಜನೆ ಮಾಡ್ಕೊಂಡು ಸುಮಾರು
ಒಂದು 1800 ಜನ ಇಲ್ಲಿಂದ ಯಾತ್ರೆ ಮಾಡ್ತಾ ಇದ್ದೀವಿ, ವರ್ಷಾರ್ಥ ಯಾತ್ರೆ ಮಾಡ್ತಾ ಇದ್ದೀವಿ. ಈಗ ಏನಾಗಿದೆಯಪ್ಪ ಅಂದರೆ ಈ ಬೆಂಗಳೂರಿನಿಂದ ಒಂದು ಸಮಸ್ಯೆ ಆಗಿದೆ. ಬೆಂಗಳೂರನ್ನು ಭಜನೆ ಮನೆಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಿನ ಕಾರ್ಯಕರ್ತರೆಲ್ಲ ಇದು ಮಾಡ್ತಾವ್ರೆ. ನಮಗೆ ನೋಡಿ, ನಾನು ಹೇಳ್ತಾ ಇರೋ ಸತ್ಯ, ನನಗೆ 2ನೇ ವರ್ಷದಲ್ಲಿ ಹುಷಾರಿಲ್ದ ನಾನು ಸತ್ತೋಗಿರೋ ಮನುಷ್ಯ ಬದುಕೆ ಬಂದಿದ್ದೀನಿ. ಅವಾಗ ಏನು ಹೇಳ್ತಾರೆ ಇವರು,